ಹಲೋ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಚಾಕೋ ಟ್ರಫಲ್ ಕೇಕ್ ಹೇಗೆ ಮಾಡೋದು ನೋಡೋಣವಾ. ಇದು ಬಂದು ನನಗೆ ಅರ್ಜೆಂಟ್ ಆರ್ಡ್ರ್ ಆಗಿತ್ತು. ಇವರು ಬಂದು ನನ್ನ ರೆಗ್ಯುಲರ್ ಕಸ್ಟಮರ್, ಡೈಲಿ ನನ್ನ ಶಾಪ್ಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಹಾಗೆ ಚೀಸ್ ಕೇಕ್, ಬ್ರೌನಿ, ಕೊರಿಯನ್ ಗಾರ್ಲಿಕ್ ಚೀಸ್ ಬನ್ ಈ ಥರ ಸುಮಾರು ರೆಸಿಪಿಯನ್ನು ಟ್ರೈ ಮಾಡಿರ್ತಾರೆ. ಹಾಗೆ ಅವ್ರ ಆಫೀಸ್ಗೂ ಕೂಡ ತೊಗೊಂಡೋಗಿ ಅವ್ರ ಫ್ರೆಂಡ್ಸಿಗೆ ಕೊಟ್ಟು ಅವ್ರ ಫ್ರೆಂಡ್ಸಿಂದ ಬರೋ ಪಾಸಿಟಿವ್ ರಿವ್ಯೂವನ್ನು ಕೂಡ ಬಂದು ನನ್ನ ಹತ್ರ ಶೇರ್ ಮಾಡ್ತಾ ಇರ್ತಾರೆ. ಹಾಗೆ ಒಂದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಕಾಲ್ ಮಾಡಿ, ನನಗೆ ನನ್ನ ಫ್ರೆಂಡ್ ಬರ್ಡೇ ಇದೆ, ಆಫೀಸಲ್ಲಿ ಸೆಲೆಬ್ರೇಷನ್ ಮಾಡಬೇಕು, ಅಷ್ಟರಲ್ಲಿ 4 ಗಂಟೆ ಅಷ್ಟರಲ್ಲಿ ನೀವು ಒಂದು ಚಾಕೋ ಟ್ರಫಲ್ ಕೇಕನ್ನು ರೆಡಿ ಮಾಡಿಕೊಡಿ ಅಂದರು. ಬಟ್ ಚಾಕೋ ಟ್ರಫಲ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಚಾಕ್ಲೇಟ್ ಫ್ಲೇವರಲ್ಲೇ ಬೇರೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಚಾಕೋ ಟ್ರಫಲ್ ರೆಡಿ ಮಾಡಿ ನಮಗೆ ಸೆಟ್ ಆಗಬೇಕು ಅಂದರೆ ನಮಗೆ 8 ಗಂಟೆ ಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಡೌಟಲ್ಲೇ ಆಗಲ್ಲ ಅಂತ ಹೇಳಿದೆ. ಆದರೂ ಕೂಡ ನನ್ನ ರೆಗ್ಯುಲರ್ ಕಸ್ಟಮರ್ ಇವರು ಅಂತ ಹೇಳಿ ಹಾಗೆ ತುಂಬಾ ಪಾಸಿಟಿವ್ ಆಗಿ ಬಂದು ನನಗೆ ಯಾವಾಗಲೂ ಕೂಡ ತುಂಬ ಖುಷಿಯಿಂದ ರಿವ್ಯೂವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಅವ್ರ ಫ್ರೆಂಡ್ಸ್ಗೆ ಅಂತ ಹೇಳಿದ್ರಿಂದ ನಾನು ಕೂಡ ಅವ್ರಿಗೆ ಹೇಳಿರಲಿಲ್ಲ ನಾನು ಚಾಕೋ ಟ್ರಫಲೇ ಮಾಡ್ತೀನಿ ಅಂತ. ಒಂದು ಸರ್ಪ್ರೈಸ್ ಇರಲಿ ಅಂತ ಹೇಳಿ ನಾನು ಬೇಗ 6 ಗಂಟೆಗೆ ಕಾಲ್ ಮಾಡಿ ಹೇಳಿದ್ರಿಂದ ನಾನು ಚಾಕೋ ಟ್ರಫಲನ್ನು ಮನೇಲೇ ಚಾಕ್ಲೇಟ್ ಇದ್ದಿದ್ದರಿಂದ ರೆಡಿ ಮಾಡಿಕೊಂಡು ಶಾಪ್ಗೆ ಹೊರಟೆ. ನಂತರ 2 ಗಂಟೆ ಅಷ್ಟೊತ್ತಿಗೆ ನನಗೆ ಇಲ್ಲಿ ಟ್ರಫಲ್ ಅನ್ನೋದು ರೆಡಿ ಆಯಿತು. ನಂತರ ಕ್ರಮ್ ಕೋಟನ್ನು ಕೊಟ್ಟು ಅದನ್ನು ಕೂಡ ಅರ್ಜೆಂಟ್ ಆಗಿರೋದ್ರಿಂದ ಅರ್ಧ ಗಂಟೆ ಮಾತ್ರ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ, ನಂತರ ಇಲ್ಲಿ ಫೈನಲ್ ಕೋಟಿಂಗನ್ನು ಕೊಟ್ಟು ಅಂದ್ಕೊಂಡಿರೋ ಟೈಮ್ಗೆ ನಾನು ಕೇಕನ್ನು ಫಿನಿಷ್ ಮಾಡಿದೆ. ಚಾಕೋ ಟ್ರಫಲ್ ಕೇಕನ್ನು ನಾವು ಸುಮಾರು ವಿಧಾನದಲ್ಲಿ ನಾವು ರೆಡಿ ಮಾಡ್ಬೋದು ಫ್ರೆಂಡ್ಸ್. ಇದು ನನಗೆ ಅರ್ಜೆಂಟ್ ಆಗಿರೋದ್ರಿಂದ, ಹಾಗೆ ಕಸ್ಟಮರ್ ತುಂಬ ಸಿಂಪಲ್ಲಾಗಿರಲಿ ಹಾಗೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರಲಿ ಅಂದಿದ್ದರಿಂದ ನನಗೂ ಕೂಡ ಸಿಂಪಲ್ಲಾಗಿ ಟೇಸ್ಟ್ ವೈಸ್ ಚೆನ್ನಾಗಿ ಕೊಡೋಣ ಅಂತ ಹೇಳಿ ನಾನು ಈ ರೀತಿಯಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡಿದೆ. ಹಾಗೆ ಅವರು ಕೂಡ 4 ಗಂಟೆಗೆ ಕ್ಯಾಬ್ ಬರೋದ್ರಿಂದ 4 ಗಂಟೆಗೆ ಬಂದು ಪಿಕ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಪಿಕ್ ಮಾಡಿಕೊಂಡು ನಂತರ ತೊಗೊಂಡೋಗಿ ನೆಕ್ಸ್ಟ್ ಡೇ ಬಂದು ಕೂಡ ರಿವ್ಯೂನ ಕೊಟ್ಟರು. ನನ್ನ ಫ್ರೆಂಡ್ಗೆ ತುಂಬಾ ರೆಕಮೆಂಡ್ ಮಾಡ್ತೀನಿ, ಅವರೆಲ್ಲರೂ ಕೂಡ ನಿಮ್ಮ ಟೇಸ್ಟನ್ನು ತುಂಬ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ನನಗೆ ಯಾವಾಗಲೂ ಕೂಡ ಖುಷಿಯಿಂದ ಬಂದು ನನಗೆ ಆ ರಿವ್ಯೂನ ಶೇರ್ ಮಾಡ್ತಾ ಇರ್ತಾರೆ. ಇಂಥ ರಿವ್ಯೂನ ಕೇಳಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ, ಇನ್ನೂ ಕೂಡ ಮೋಟಿವೇಟ್ ಆಗುತ್ತೆ ಇನ್ನು ಚೆನ್ನಾಗಿ ಮಾಡಬೇಕು ಅಂತ. ಈ ರೀತಿ ನಾನು ಒಂದು ಚಾಕ್ಲೇಟ್ ಟ್ರಫಲ್ ಕೇಕನ್ನು ಸಿಂಪಲ್ಲಾಗಿ ಮುಗಿಸ್ದೆ. ಹೇಗಿದೆ, ಇಷ್ಟ ಆದರೆ ಲೈಕ್ ಮಾಡಿ.